ಅಂಜಲಿ ಹೇಗಿದ್ಯಾ? ಆನೆಸ್ಟ್ಲಿ ಇವತ್ತು ನೀನು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯಾನ. ನಾವು ಒಬ್ರನ್ನೊಬ್ರು ಸಾಕಷ್ಟು ಟೈಮಿಂದ ಗೊತ್ತು, ಫ್ಯಾಮಿಲೀಸ್ ಕೂಡ ಓಕೆ ಇದೆ. ಹಾಗಾಗಿ ನಿನ್ಗೆ ಓಕೆ ಇದ್ರೆ ನಾವಿಬ್ರು ಆದಷ್ಟು ಬೇಗ ಮ್ಯಾರೇಜ್ ಆಗ್ಬಿಡೋಣ. ನೋಡು ಪೃಥ್ವಿ, ನನಗೆ ನಿನ್ನ ಜೊತೆ ಮ್ಯಾರೇಜ್ ಆಗಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ನನ್ನ ಅಮ್ಮ ಅಪ್ಪಗೆ ನಿನ್ನ ಬಗ್ಗೆ ಒಂದು ವಿಷಯ ಗೊತ್ತಾಯ್ತು. ನೀನು ಅನಾಥ ಆಗಿರೋ ಕಾರಣ ನಿಮ್ಮ ಅಜ್ಜಿ ಈ ಕಂಪ್ನಿ ಆಗಲಿ ಯಾವ ಆಸ್ತಿ ಆಗಲಿ ನೀನು ಕೊಡಲ್ಲ ಅಂತ. ಅದಾದ್ಮೇಲೆ ನಿನ್ನ ಜೊತೆ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡಬೇಡ ಅಂತ ನಮ್ಮ ಅಪ್ಪ ಹೇಳಿದ್ದಾರೆ. ಆ ಅಂಜಲಿ ಮತ್ತು ಅವ್ರ ಮನೆಯವರು ನಿನ್ ದುಡ್ಡಿಗಾಗಿಯೇ ನಿನ್ ಹಿಂದೆ ಬಿದ್ದಿದ್ದಾರೆ ಅಂತ ನನ್ಗೆ ಮೊದಲೇ ಗೊತ್ತಿತ್ತು. ಅದ್ರಿಂದಾನೇ ನಿನ್ಗೆ ಅವಳ ನಿಜವಾದ ಮುಖ ಗೊತ್ತಾಗ್ಲಿ ಅಂತ ನಾನು ಸುಳ್ಳು ಹೇಳ್ದೆ. ನೀನ್ ಅವಳ ಮರ್ತ್ಬಿಡು ಪೃಥ್ವಿ. ಆದ್ರೆ ನನ್ ಷರತ್ ಇನ್ನೂ ಹಾಗೆ ಇದೆ. ಇನ್ನು 6 ತಿಂಗಳೊಳಗೆ ನಿನ್ ಮದ್ವೆ ಆಗ್ಲೇಬೇಕು. ಇಲ್ಲ ಅಂದ್ರೆ ನಾನ್ ಯಾವತ್ತೂ ನಿನ್ ಜೊತೆ ಮಾತಾಡಲ್ಲ. ಅಂಜಲಿ ದುಡ್ಗೋಸ್ಕರ ನನ್ನ ಜೊತೆ ಇದ್ಲು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಹುಡುಗಿರಿಗೆ ದುಡ್ಡೇ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅನ್ಸುತ್ತೆ. ಇನ್ನೂ 6 ತಿಂಗಳಲ್ಲಿ ನನ್ಗೋಸ್ಕರ ಹುಡುಗಿ ಹುಡ್ಕೋದ್ ಸಾಧ್ಯನಾ? ಅಂಜಲಿ, ನಿನ್ ತಲೆಯಲ್ಲಿ ಬುದ್ಧಿನೇ ಇಲ್ವಾ? ನಿನ್ನೆ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ಲೈಂಟ್ ಜೊತೆ ಇದ್ದ ಮೀಟಿಂಗ್ ನ ಕ್ಯಾನ್ಸಲ್ ಮಾಡಿದ್ಯಲ್ಲ. ನಿನ್ನ ಈ ಬೇಜವಾಬ್ದಾರಿತನದಿಂದ ಕಂಪ್ನಿಗೆ ಎಷ್ಟು ಲಾಸ್ ಆಗುತ್ತೆ ಅಂತ ಗೊತ್ತಿದ್ಯಾ? ಇನ್ನ ಮುಂದೆ ನಿನ್ಗೆ ಈ ಕಂಪ್ನಿಯಲ್ಲಿ ಜಾಗ ಇಲ್ಲ. ನಿನ್ ಮುಖ ಕೂಡ ತೋರಿಸ್ಬೇಡ, ನನ್ಗೆ ಹೊರಟೋಗು.